ನಮಗೆ ರೋಗ ಹೇಳಿ ಕೇಳಿ ಬರುತ್ತಾ? ನಮ್ಮ ನಿಮ್ಮಂಥವರನ್ನ ಪ್ರಾರಬ್ಧ ಕೇಳಲ್ಲ, ಡೈರೆಕ್ಟ್ ವಾರ್ ಮಾಡುತ್ತೆ. ಆದರೆ ಇಲ್ಲಿ ಒಬ್ಬರಿಗೆ ಕುಷ್ಠರೋಗ ಪರ್ಮಿಷನ್ ತಗೊಂಡು ಬರುತ್ತೆ. ಹೇಗೆ? ಅದಕ್ಕೆ ಈ ಕತೆ ಕೇಳಿ. ರಾಧಾಕುಂಡದ ಹತ್ರ ಒಬ್ಬ ಸಂತ ಇರ್ತಾ ಇದ್ರು. ಅವರು ದಿನ ರಾಧಾಕುಂಡ ಸ್ವಚ್ಛ ಮಾಡ್ತಾ ಇದ್ರು. ಜೊತೆಗೆ ಭಗವಂತನ ನಾಮ ಜಪ ಮಾಡ್ತಾ ಗೋವರ್ಧನ ಪರ್ವತ ಪರಿಕ್ರಮ ಹಾಕ್ತಾ ಇದ್ರು. ಮತ್ತೆ ಸಂತ ಸೇವೆ ಮಾಡ್ತಾ ಇದ್ರು. ಒಂದು ದಿನ ದುರ್ವಾಸನೆ ಬರುವ ಒಬ್ಬ ಮನುಷ್ಯ ಅವರು ಭಜನೆ ಮಾಡುವಾಗ ಅವರ ಹತ್ರ ಬಂದ. ಅವರು ವಿಚಾರ ಮಾಡ್ತಾರೆ, ಬಾಗಿಲು ಮುಚ್ಚಿದೆ, ಆದರೆ ಇವನು ಹೇಗೆ ಒಳಗಡೆ ಬಂದ ಅಂತ ಅನ್ಕೊಂಡು ನೀನು ಯಾರು ಅಂತ ಅವನನ್ನ ಕೇಳ್ತಾರೆ. ಅವನು ಹೇಳ್ತಾನೆ, ನಾನು ನಿನ್ನ ಪ್ರಾರಬ್ಧ. ಯಾವ ರೂಪದಲ್ಲಿ ಅಂತ ಸಂತ ಕೇಳ್ತಾರೆ. ಅವನು ಹೇಳ್ತಾನೆ, 12 ವರ್ಷ ಕುಷ್ಠರೋಗ ರೂಪದಲ್ಲಿ. ಸಂತ ಹೇಳ್ತಾರೆ, 12 ವರ್ಷ ಕುಷ್ಠರೋಗ ಇಟ್ಟುಕೊಂಡು ಕೂರೋಕೆ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ. ನಾನು ಪರಿಕ್ರಮ ಹಾಕಬೇಕು, ರಾಧಾಕುಂಡ ಸ್ವಚ್ಛ ಮಾಡಬೇಕು, ಸಂತ ಸೇವೆ ಮಾಡಬೇಕು ಅಂತ ಹೇಳಿ ಸಂತ ಇಲ್ಲ ನಾನು ನಿನ್ನನ್ನು ಸ್ವೀಕಾರ ಮಾಡಲ್ಲ ಅಂದರು. ನಂತರ 2ನೇ ದಿನ ಮತ್ತೆ ಭಜನೆ ಮಾಡುವಾಗ ಬಂದು 6 ವರ್ಷ ಅಂತ ಅಂದ. ಅವರು 6 ವರ್ಷನೂ ನನ್ನ ಹತ್ರ ಟೈಮ್ ಇಲ್ಲ ಅಂತ ಅಂದರು. ಮತ್ತೆ 3ನೇ ದಿನ ಬಂದು 6 ತಿಂಗಳು, 12 ವರ್ಷದ ಕಷ್ಟ 6 ತಿಂಗಳಲ್ಲಿ ಕೊಡ್ತೀನಿ ಅಂದ. ಓಹೋ ಆಗಲ್ಲ, ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ ಅಂದರು. ನಂತರ ಹೇಳಿದ, ಬಾಬಾ ನೀವು ಅನುಭವಿಸಲೇಬೇಕು, ಅದಕ್ಕೆ ನೀವೇ ಎಷ್ಟು ದಿನದಲ್ಲಿ ಕುಷ್ಠರೋಗ ಅನುಭವಿಸ್ತೀರಾ ಹೇಳಿ ಅಂತ ಅಂದ. ಸಂತ ಹೇಳಿದ್ರು, 24 ಗಂಟೆ. ಆಯಿತು, 12 ವರ್ಷದ ಕುಷ್ಠರೋಗದ ಕಷ್ಟ 24 ಗಂಟೆಯಲ್ಲಿ ಕೊಡ್ತೀನಿ, ಆದರೆ ನೀವು ಯಾವುದೇ ಔಷಧಿ ಯಾವುದೇ ಸಹಾಯ ತಗೊಳ್ಳೋ ಹಾಗಿಲ್ಲ ಅಂತ ಅಂದ. ಸರಿ ಆಯಿತು ಅಂತ ಶಿಷ್ಯರಿಂದ ಬಾಗಿಲು ಹಾಕಿಸಿ 24 ಗಂಟೆ ತನಕ ಯಾರೂ ಬಾಗಿಲು ತೆಗಿಬಾರ್ದು, ಊಟನೂ ಬೇಡ ನೀರೂ ಬೇಡ ಅಂತ ಹೇಳಿದ್ರು. ಬಾಗಿಲು ಹಾಕಿ ಸ್ವೀಕಾರ ಅಂದ ತಕ್ಷಣ ಇಡೀ ಶರೀರ ಕುಷ್ಠರೋಗದಿಂದ ಪೀಡಿತ ಆಯಿತು. 24 ಗಂಟೆ ರಾಧಾ ರಾಧಾ ನಾಮಜಪ ಮಾಡ್ತಾ ಇದ್ರು. 24 ಗಂಟೆ ಆದ ಮೇಲೆ ರೋಗ ವಾಸಿಯಾಯಿತು. ನೋಡಿ, 12 ವರ್ಷದ ಕುಷ್ಠರೋಗ ಕೇವಲ 24 ಗಂಟೆಯಲ್ಲಿ ಕಳೆದೋಯ್ತು. ಇದು ಕೇವಲ ಭಜನಾ ಬಲದಿಂದ ಮಾತ್ರ ಸಾಧ್ಯ. ಕತೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ರಾಧೆ ರಾಧೆ.